ಹೇ ಗಾಯ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಏನು ತಿಳಿಸ್ಕೊಡ್ನಪ್ಪ ಅಂತಂದರೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಯಾಕೆ ಬೇಗ ಡ್ರೈ ಆಗುತ್ತೆ, ಹಾಗೆ ಯಾಕೆ ನಿಮ್ಮ ಮೊಬೈಲು ಬೇಗ ಚಾರ್ಜ್ ಆಗೋಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ ರಾಮ್ ಇನ್ಫೋಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್. ನಾನು ಹೆಚ್ಚು ಟೆಕ್ ವಿಡಿಯೋಸ್ ಬಿಡ್ತಾ ಇರ್ತೀನಿ, ನೋಟಿಫಿಕೇಶನ್ ಆಗಿ ನಿಮಗೆ ಬರುತ್ತೆ. ಮೊಟ್ಟ ಮೊದಲನೇದಾಗಿ ನಿಮ್ಮ ಮೊಬೈಲು ಯಾಕೆ ಲೇಟಾಗಿ ಚಾರ್ಜ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾ? ಯಾಕಪ್ಪ ಅಂತಂದರೆ ನೀವು ಯೂಸ್ ಮಾಡೋ ಅಡಾಪ್ಟರು ನೀವು ಮೊಬೈಲ್ ಬಾಕ್ಸಲ್ಲಿ ಕೊಟ್ಟಿರ್ತಾರಲ್ಲ, ಆ ಅಡಾಪ್ಟರ್ ಯೂಸ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಈಗ ನಿಮ್ಮ ಮೊಬೈಲ್ದು ಎಕ್ಸಾಕ್ಟಾಗಿ 1 ಅವರ್ಗೆ ಚಾರ್ಜ್ ಆಗ್ತಾ ಇದೆ ಅಂದರೆ 1 ಅವರ್ಗೆ ಚಾರ್ಜ್ ಆಗುತ್ತೆ. ಅದನ್ನು ಬಿಟ್ಟು ನೀವೇನಾದರೂ ಬೇರೆ ಯಾರಾದ್ರೂ ಅದೇ ಕಂಪ್ನಿದಾಗಿರಲಿ, ಬೇರೆ ಚಾರ್ಜರ್, ಬೇರೆ ಅಡಾಪ್ಟರ್ ಏನಾದರೂ ನೀವು ಯೂಸ್ ಮಾಡಿದಿರ ಅಂದರೆ ಅವಾಗ 1 ಅವರ್ ಆಗೋದು, 1.5 ಅವರ್ ಆಗುತ್ತೆ, 2 ಅವರು ಆಗುತ್ತೆ. ಯಾಕಪ್ಪ ಅಂತಂದರೆ ನಿಮ್ಮ ಮೊಬೈಲ್ಗೆ ಸ್ಪೆಸಿಫಿಕ್ ಆಗಿ ಇಷ್ಟು ವ್ಯಾಟ್ ಚಾರ್ಜರು ಸಪ್ಲೈ ಆಗಬೇಕು ಅಂತ ಅವರು ಮೊಬೈಲಲ್ಲೇ ಬಾಕ್ಸಲ್ಲೇ ಕೊಟ್ಟಿರ್ತಾರೆ. ಈ ಮೊಬೈಲ್ಗೆ ಇದೇ ಚಾರ್ಜ್ ಹಾಕಬೇಕು ಅಂತ ಹೇಳ್ಬಿಟ್ಟು ನೀವು ಬೇರೆ ಚಾರ್ಜರ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಅದಕ್ಕೂ ಮ್ಯಾಚ್ ಆಗಿದಾಗ ಅದು ಆ್ಯಕ್ಸಿಸ್ ಮಾಡೋಕ್ಕೆ ತುಂಬ ಕಡಿಮೆ ಟೈಮ್ ಇರುತ್ತೆ. ಹಾಗೆ ಬ್ಯಾಟ್ರಿ ತುಂಬ ನಿಧಾನಕ್ಕೆ ಚಾರ್ಜ್. ಮೊಬೈಲ್ ಯಾಕೆ ಲೇಟಾಗಿ ಚಾರ್ಜ್ ಆಗುತ್ತೆ ಅನ್ನೋ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಯೂಸ್ ಮಾಡೋ ಕೇಬಲ್. ಅವ್ರ ಬಾಕ್ಸ್ನಲ್ಲಿ ಕೊಟ್ಟಿರೋ ಕ್ವಾಲಿಟಿಗಿಂತ ನೀವು ಬೇರೆದೇನಾದರೂ ಯೂಸ್ ಮಾಡಿದರೆ ಅದರಿಂದನೂ ಕಡಿಮೆ ಚಾರ್ಜ್. ಇಷ್ಟು ವ್ಯಾಟ್ ಅಡಾಪ್ಟರ್ನಲ್ಲಿ ಸಪ್ಲೈ ಆಗ್ತಾ ಇರುತ್ತೋ ಅದು ಡೈರೆಕ್ಟು ನಿಮ್ಮ ಫೋನ್ಗೆ ಸಪ್ಲೈ ಆಗ್ತಾ ಇರಲ್ಲ. ಯಾಕಪ್ಪ ಅಂದರೆ ಅದು ಕೆಪಾಸಿಟಿ ಇರಲ್ಲ. ಅದಕ್ಕೋಸ್ಕರ ಆ USB ಕೇಬಲ್ ಏನಿರುತ್ತೆ ಆ ಕೇಬಲ್ನ ನೀವು ನೋಡಿಕೊಂಡು ಚಾರ್ಜ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಯಾರು ಬೇರೆಯವ್ರ ಚಾರ್ಜರೆಲ್ಲ ಯೂಸ್ ಮಾಡ್ತಿರೋ ಅದನ್ನು ನಿಲ್ಲಿಸ್ಬಿಟ್ಟು ನಿಮ್ಮ ಬಾಕ್ಸ್ ಚಾರ್ಜರ್ ಏನಿದೆ ಅದನ್ನು ಯೂಸ್ ಮಾಡಿ. ಇದರಿಂದ ನಿಮ್ಮ ಮೊಬೈಲ್ ಬ್ಯಾಟ್ರಿ ಏನಿದೆ ತುಂಬ ಚೆನ್ನಾಗಿ ತಡ್ತಾ ಬರುತ್ತೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಯೂಸ್ ಮಾಡೋ ಆ್ಯಪ್ಸ್, ಅಪ್ಲಿಕೇಶನ್ಸ್ ಯಾವ್ಯಾವು? ಗೂಗಲ್, ಹಾಗೆಯೇ ನೀವು ಪಬ್ಜಿ, ಫ್ರೀ ಫೈರ್ ಈ ಥರದವೆಲ್ಲ ಗೇಮ್ ಆಡ್ತಾ ಇರ್ತೀರಿ, ಅದು ಬ್ಯಾಕ್ಗ್ರೌಂಡಲ್ಲೂ ನಿಮ್ಮ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡ್ತಾನೆ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಬ್ಯಾಕ್ಗ್ರೌಂಡ್ ಡೇಟಾ ಅಂತ ಇರುತ್ತೆ ಸೆಟ್ಟಿಂಗ್ಸ್ನಲ್ಲಿ, ಅದನ್ನ ಹೋಗಿ ಆಫ್ ಮಾಡಬೇಕು. ಇದಾಗಿತ್ತು ನಿಮ್ಮ ಬ್ಯಾಟ್ರಿ ಯಾಕಪ್ಪ ಇಷ್ಟು ಲೇಟಾಗಿ ಚಾರ್ಜ್ ಆಗುತ್ತೆ, ಹಾಗೆಯೇ ಇಷ್ಟು ಬೇಗ ಚಾರ್ಜ್ ಖಾಲಿ ಆಗುತ್ತೆ ಅಂದರೆ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾವುದೇ ರೀತಿ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಫ್ರೀ ಇರುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.